ಪ್ರತಿ ವರ್ಷದಂತೆ ಈ ವರ್ಷವೂ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಹಾಸನಾಂಬೆ ದೇವಿ ದರ್ಶನ ಪಡೆದು ಪುನೀತರಾದರು. ನಂತರ ದರ್ಬಾರ್ ಗಣಪತಿ ಹಾಗೂ ಶ್ರೀ ಸಿದ್ದೇಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಹಾಸನಾಂಬ ದೇವಿಯ ದರ್ಶನ ಪಡೆಯಲು ಜಿಲ್ಲೆಯಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ. ಎಲ್ಲರ ಮೇಲೂ ತಾಯಿ ಹಾಸನಾಂಬೆ ಅವರ ಕೃಪೆ ಇರಲಿ. ರೈತಾಪಿ ವರ್ಗ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಕಾಲಕಾಲಕ್ಕೆ ಉತ್ತಮ ಮಳೆ ಬಂದು ಬೆಳೆ ಚೆನ್ನಾಗಿ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಭಗವತಿ ತಾಯಿ ಒಳ್ಳೆಯದು ಮಾಡಿ ಮೊದಲನೇದಾಗಿ, ಹಾಗೂ ನಮ್ಮ ರೈತಾಪಿ ಜನಕ್ಕೆ, ನಮ್ಮ ಗ್ರಾಮೀಣ ಭಾಗದ ಜನಕ್ಕೆ ಇವತ್ತು ಕಾಲಕಾಲಕ್ಕೆ ಮಳೆ ಆಗಲಿ, ಕಾಲಕಾಲಕ್ಕೆ ಬೆಳೆ ಬೆಳೆಯುವಂತ ಒಂದು ಅನುಕೂಲವಾದ ವಾತಾವರಣ ತಾಯಿ ಅನುಗ್ರಹಿಸಲಿ ಅಂತ ಮೊದಲನೇದಾಗಿ ತಾಯಿಗೆ ಪ್ರಾರ್ಥನೆ ಮಾಡಕ್ಕೆ ಬಯಸ್ತೀನಿ. ಇನ್ನ ಜಾತ್ರಾ ಮಹೋತ್ಸವ ಬಹಳ ವ್ಯವಸ್ಥಿತವಾಗಿ, ಬಹಳ ಡಿಸಿಪ್ಲಿನ್ ಆಗಿ ನಡೀತಾ ಇದೆ. ಅದೇ ರೀತಿ ಮುಂದಿರಲಿ. ಏನು 13 ದಿನ ತಾಯಿನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನ ಒಂದು ಸದುಪಯೋಗ ಮಾಡ್ಕೋಬೇಕು ಅಂತ ಎಲ್ಲಾ ಜನತೆಗೂ ಕೂಡ ಯಾವುದೇ ಗೊಂದಲವಿಲ್ಲದೆ, ನಾವು ದರ್ಶನಗಳಿಲ್ಲದೆ ಸದುಪಯೋಗ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ದರ್ಶನ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ನಾವು ವಿನಂತಿ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾಯಿ ಪ್ರಾರ್ಥನೆ ಮಾಡಕ್ ಬಯಸ್ತೀವಿ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಇನ್ನು ಹೆಚ್ಚಿನ ರೀತಿ ಅಭಿವೃದ್ಧಿ ಪುರಸ್ಕಾರಗಳು ಆಗ್ಲಿ ಇರೋದು ಒಂದು ಪ್ರಾರ್ಥನೆ ಪ್ರೋಟೋಕಾಲ್ ವ್ಯವಸ್ಥೆ ನಾವು ಕೂಡ ಏನು ಜನತೆಗಳು ಯಾರೇ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದ ದೃಷ್ಟಿಯಲ್ಲಿ ನಾವು ಕೂಡ ಏನಾದ್ರು ಗಾಡಿನ ಅರೇಂಜ್ ಮಾಡಿದರೆ ಅದರಲ್ಲಿ ಕೂಡ ಬಂದು ಏನ್ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಅದು ನಾವು ಕೂಡ ಪಾಲಿಸ್ತಾ ಇದೀವಿ. ಯಾಕಂದ್ರೆ ಎಲ್ಲರಿಗೂ ಸಾರ್ವಜನಿಕರಿಗೆ ಏನ್ ದರ್ಶನ ಆಗೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೂಡ ಸಹಕಾರ ಮಾಡಬೇಕು ಅನ್ನೋದು ನಮ್ಮ ಮನೋಭಾವನೆ. ಅವರು ಚೆನ್ನಾಗಿದ್ದಾರೆ. ನಮ್ದು 2-3 ದಿನಗಳಲ್ಲಿ ಡಿಸ್ಚಾರ್ಜ್ ಆಗುತ್ತೆ.